ನಮಸ್ಕಾರ, ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಚಪಾತಿ, ಪೂರಿ ಅಥವಾ ಅನ್ನ ಸಾರಿನ ಜೊತೆ ನಂಚ್ಕೊಂಡು ತಿನ್ಬೋದು. ಮೊಸರನ್ನ ಜೊತೆ ಕೂಡ ನಂಚ್ಕೊಂಡು ತಿನ್ಬೋದು. ಲಂಚ್ ಬಾಕ್ಸ್ ಕೂಡ ತೊಗೊಂಡೋಗ್ಬೋದು. ಸೈಡ್ ಡಿಶ್ ರೆಸಿಪಿ ಇವತ್ತಿನ ವಿಶೇಷ. ಮೊದಲನೇ ಸ್ಟೆಪ್ಪಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ. 2 ಚಮಚದಷ್ಟು ಎಣ್ಣೆ ಕಾದ ಮೇಲೆ ಸಾಸಿವೆ, ಸಣ್ಣ ಚಮಚದಲ್ಲಿ 1 ಚಮಚದಷ್ಟು ಸಾಸಿವೆ ಸಿಡಿದ ನಂತರ ಕಟ್ ಮಾಡಿ ಇಟ್ಕೊಂಡಿರೋ ಉದ್ದುದ್ದವಾಗಿ ಕಟ್ ಮಾಡಿ ಇಟ್ಕೊಂಡಿರೋ 1 ದೊಡ್ಡ ಈರುಳ್ಳಿ, ಚಿಕ್ಕದಾಗಿ ಕೂಡ ಕಟ್ ಮಾಡ್ಕೋಬೋದು. ಈರುಳ್ಳಿನ ತೀರನೇ ಜಾಸ್ತಿ ಕೆಂಪಾಗಿ ಬೇಯಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಹಸಿ ವಾಸನೆ ಹೋದರೆ ಸಾಕು. 2 ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. 2 ನಿಮಿಷ ಆದಮೇಲೆ ಇದು ಕಟ್ ಮಾಡಿ ಇಟ್ಕೊಂಡಿರೋ ಅರ್ಧ kg ಚಪ್ರದ ಅವರೆಕಾಯಿ ಅಥವಾ ನೀಲವರೆಕಾಯಿ ಅಂತ ಸಿಗುತ್ತಲ್ಲ ಅದು. ಇದೇ ತರಕಾರಿ ಹಾಕಬೇಕಂತೇನಿಲ್ಲ. ಇದೇ ಮಸಾಲೆ ಜೊತೆಗೆ ಬೇರೆ ಯಾವ ತರಕಾರಿನ ಕೂಡ ಉಪಯೋಗ ಮಾಡ್ಬೋದು. ಹೀರೆಕಾಯಿ ಉಪಯೋಗ ಮಾಡ್ಬೋದು ಅಥವಾ ಅವರೆಕಾಳನ್ನ ಬಿಡಿಸ್ಕೊಂಡು ಇದೇ ಮಸಾಲನ ಹಾಕ್ಕೊಂಡು ಕೂಡ ಮಾಡ್ಕೋಬೋದು. ನಿಮ್ಗೆ ಯಾವ ತರಕಾರಿ ಇಷ್ಟ ಆ ತರಕಾರಿನ ಉಪಯೋಗ ಮಾಡಿ. ಇದೇ ಉಪಯೋಗ ಮಾಡಬೇಕಂತೇನಿಲ್ಲ. ಕ್ಯಾರೆಟನ್ನು ಕೂಡ ಉಪಯೋಗ ಮಾಡ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ. ಇದು ಎಳೆ ಚಪ್ರದ ಅವರೆಕಾಯಿ ಇದೆ, ಬೇಗನೆ ಬೆಂದೋಗುತ್ತೆ. ತುಂಬಾ ಜಾಸ್ತಿ ಹೊತ್ತು ಬೇಯಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಇದು ಬೇಯಷ್ಟರಲ್ಲೇ ಇದಕ್ಕೆ ಸ್ವಲ್ಪ ಡಿಫ್ರೆಂಟ್ ಆಗಿರೋ ಮಸಾಲೆನ ಹುರಿದು ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಅದು ಯಾವ್ಯಾವುದು ಏನೇನಂತ ನೋಡೋಣ. ಹೆಂಚಿಟ್ಕೊಂಡಿದ್ದೀನಿ, ಬಾಣಲೆ ಕೂಡ ಇಟ್ಕೋಬೋದು. ಕಡಲೆ ಬೀಜ ಸಣ್ಣ ಬಟ್ಲಲ್ಲಿ ಅರ್ಧ ಬಟ್ಲಷ್ಟು ಅಥವಾ ಸುಮಾರು 3 ರಿಂದ 4 ಟೇಬಲ್ ಸ್ಪೂನ್ ಅಷ್ಟಿದೆ. ಕಡಲೆ ಬೀಜನ ಈಗ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. 2 ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಬಿಸಿ ಮಾಡಿಕೊಂಡ್ರೆ ಸಾಕಾಗತ್ತೆ. ಕಡಲೆ ಬೀಜನ ಬಿಸಿ ಮಾಡ್ಕೊಂಡ್ಮೇಲೆ ಬೆಳ್ಳುಳ್ಳಿ ಹೆಸರು ಸುಮಾರು 7 ರಿಂದ 8 ಜೀರಿಗೆ 1 ಟೇಬಲ್ ಸ್ಪೂನ್ ಹಸಿರು ಮೆಣಸಿನಕಾಯಿ 2 ರಿಂದ 3 ಖಾರನ ನಿಮ್ಮ ಇಷ್ಟದ ಪ್ರಕಾರ ಕೂಡ ಹಾಕೋಬೋದು. ಈ ಪದಾರ್ಥಗಳನ್ನ ಹಾಕೊಂಡ್ಮೇಲೆ ಮತ್ತೊಮ್ಮೆ ಸುಮಾರು 2 ರಿಂದ 3 ನಿಮಿಷ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈಗ ಈ ಎಲ್ಲ ಪದಾರ್ಥಗಳನ್ನ ಚೆನ್ನಾಗಿ ಹುರ್ಕೊಂಡಿದ್ದಾಗಿದೆ. ಪುಡಿ ಮಾಡ್ಕೋಬೇಕು. ತಣ್ಣಗಾದ್ಮೇಲೆ ಪುಡಿ ಮಾಡ್ಕೊಳ್ಳಿ. ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು. ನೀರನ್ನ ಹಾಕ್ಕೊಂಡು ರುಬ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಷ್ಟ ಇದ್ದರೆ ಸ್ವಲ್ಪ ನೀರನ್ನ ಕೂಡ ಹಾಕ್ಕೊಂಡು ರುಬ್ಕೋಬೋದು. ನಾನೇನು ನೀರನ್ನ ಹಾಕ್ಕೊಳ್ತಾ ಇಲ್ಲ. ತರ್ತರಿಯಾಗಿ ರುಬ್ಕೊಂಡ್ರೆ ಸಾಕಾಗುತ್ತೆ. ಈಗ ತರ್ತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ತರಕಾರಿ ಕೂಡ ಬೆಂದಿದೆ. ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಕಲಿಸ್ಕೋಬೇಕು. ಸುಮಾರು ಒಂದು ಸಣ್ಣ ಬಟ್ಲಲ್ಲಿ 1 ಬಟ್ಲಷ್ಟು ನೀರು ಕಲಿಸ್ಕೋಬೇಕು ಚೆನ್ನಾಗಿ. ಮತ್ತೊಮ್ಮೆ 1 ಕುದಿ ಬಂದರೆ ಸಾಕು. ಈಗ ರುಚಿಕರವಾಗಿರೋಂಥ ಸೈಡ್ ಡಿಶ್ ರೆಸಿಪಿ ರೆಡಿಯಾಗಿದೆ. ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೋಬೇಕು. ಪೂರಿ ಜೊತೆ ಕೂಡ ಚೆನ್ನಾಗಿರುತ್ತೆ. ಮೊಸರನ್ನ, ಸಾರನ್ನ, ರಸ ಅನ್ನ ಎಲ್ಲದ್ರ ಜೊತೆಲೂ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.